ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ದುರದೃಷ್ಟದಿಂದ ತನ್ನ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡು ನಿರ್ಗತಿಕನಾದ. ಹೀಗೆ ನಿರ್ಗತಿಕನಾದ ರಾಜನು ದೇವಸ್ಥಾನವೊಂದರಲ್ಲಿ ಆಶ್ರಯ ಪಡೆದುಕೊಂಡು ವಾಸ ಮಾಡುತ್ತಿದ್ದ. ಹೀಗಿರುವಾಗ ಆ ದೇವಸ್ಥಾನದ ಆವರಣದಲ್ಲಿದ್ದ ಬಿಲ್ವಪತ್ರೆಯ ಮರಕ್ಕೆ ನಿತ್ಯ ಪ್ರದಕ್ಷಿಣೆ ಹಾಕತೊಡಗಿದ. ಹೀಗೆ ಬಿಲ್ವಪತ್ರೆಯ ಮರಕ್ಕೆ ಪ್ರದಕ್ಷಿಣೆ ಹಾಕ್ತಾ ತಾನು ಕಳೆದುಕೊಂಡಿದ್ದ ಸಾಮ್ರಾಜ್ಯವನ್ನೆಲ್ಲ ಮರಳಿ ಪಡೆದುಕೊಂಡ ಎಂದು ತಮಿಳುನಾಡಿನ ಐತಿಹಾಸಿಕ ಸತ್ಯ ಘಟನೆಯೊಂದು ಹೇಳುತ್ತದೆ. 2000 ವರ್ಷಗಳ ಹಿಂದೆಯೇ ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಪವಿತ್ರ ಬಿಲ್ವಪತ್ರೆ ಮರದ ಉಲ್ಲೇಖವಿದೆ. ಸ್ಕಂದ ಪುರಾಣದ ಪ್ರಕಾರ ಪಾರ್ವತೀ ದೇವಿಯ ಬೆವರು ಮಂದಾರ ಪರ್ವತದ ಮೇಲೆ ಬಿದ್ದಾಗ ಅಲ್ಲಿ ಮೊಟ್ಟಮೊದಲ ಬಾರಿಗೆ ಈ ಪವಿತ್ರ ಬಿಲ್ವ ಮರ ಮೊಳಕೆಯೊಡೆಯಿತು ಎಂಬ ನಂಬಿಕೆಯಿದೆ. ಆದ್ದರಿಂದಲೇ ಬಿಲ್ವಪತ್ರಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯವೆಂದು ಪೀಠಿಕೆ ಪಡೆದಿದೆ. ಬಿಲ್ವಮರ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ ಎಂದು ನಮ್ಮ ಶಾಸ್ತ್ರಗಳು ಸಾರುತ್ತವೆ. ಪುರಾಣಗಳ ಪ್ರಕಾರ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆಯಿದೆ. ನಾವು ಭಕ್ತಿಯಿಂದ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಅದು 100 ಯಜ್ಞಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ನಂಬಲಾಗಿದೆ. ಸನಾತನ ಹಿಂದೂ ಧರ್ಮದ ಪ್ರಕಾರ 3 ದಳಗಳನ್ನು ಹೊಂದಿರುವ ಬಿಲ್ವಪತ್ರೆ ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳನ್ನು ಪ್ರತಿನಿಧಿಸುವುದಲ್ಲದೆ 3 ಕಣ್ಣುಗಳನ್ನು ಹೊಂದಿರುವ ಮುಕ್ಕಣ್ಣ ಅಂದರೆ ಶಿವನ ರೂಪವನ್ನು ನೆನಪಿಸುತ್ತದೆ. ಹೇಗೆ ತುಳಸಿ ವಿಷ್ಣು ಪ್ರಿಯವೋ ಹಾಗೆಯೇ ಬಿಲ್ವಪತ್ರೆ ಶಿವಪ್ರಿಯ. ಬಿಲ್ವಪತ್ರೆಯ 3 ದಳಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನೂ ಪ್ರತಿನಿಧಿಸುತ್ತವೆ. ಈ ಶ್ರೀವೃಕ್ಷ ಬೇರಿನಲ್ಲಿ ಗಿರಿಜಾ, ಕಾಂಡದಲ್ಲಿ ಮಹೇಶ್ವರಿ, ಕೊಂಬೆಗಳಲ್ಲಿ ದಾಕ್ಷಾಯಿಣಿ, ಎಲೆಗಳಲ್ಲಿ ಪಾರ್ವತಿ, ಹೂವುಗಳಲ್ಲಿ ಗೌರಿ, ಹಣ್ಣುಗಳಲ್ಲಿ ಕಾತ್ಯಾಯಿನಿ ದೇವಿಯರು ವಾಸಿಸುತ್ತಾರೆ. ಆದ್ದರಿಂದ ಈ ಮರವನ್ನು ಪೂಜಿಸುವವರಿಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಆಯುರ್ವೇದದ ಪ್ರಕಾರ ಅನೇಕ ಪ್ರಬಲವಾದ ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಈ ಪವಿತ್ರ ಗಿಡದ ಎಲೆಗಳು, ಹಣ್ಣುಗಳು, ಬೇರುಗಳು ಮತ್ತು ತೊಗಟೆಯನ್ನು ಶತಶತಮಾನಗಳಿಂದ ಅನೇಕ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ. ಬೆಳಗಿನ ಜಾವ ಅಥವಾ ಸಂಜೆ ಸಮಯದಲ್ಲಿ ಬಿಲ್ವಪತ್ರಿ ವನದಲ್ಲಿ ಸ್ವಲ್ಪ ಸಮಯ ಕಳೆಯುವುದಾಗಲಿ ಅಥವಾ ಪ್ರತಿದಿನ 4-5 ತ್ರಿದಳ ಬಿಲ್ವಪತ್ರಿ ಎಲೆಗಳನ್ನು ಸೇವಿಸುವುದಾಗಲಿ ಅಥವಾ ಬಿಲ್ವಪತ್ರಿ ಹಣ್ಣಿನಿಂದ ರಸವನ್ನು ತಯಾರಿಸಿ ಕುಡಿಯುವುದಾಗಲಿ ಅಥವಾ ಬಿಲ್ವಪತ್ರಿ ಎಲೆಗಳನ್ನು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ಸೇವಿಸುವುದಾಗಲಿ ಮಾಡುವುದರಿಂದ ಅನೇಕ ಗಂಭೀರ ಕಾಯಿಲೆಗಳಾದ ಮಧುಮೇಹ, ಆಸ್ತಮ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಚರ್ಮರೋಗಗಳು, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು, ಕೆಮ್ಮು, ಉಸಿರಾಟದಂತಹ ಅನೇಕ ಸಮಸ್ಯೆಗಳಿಗೆ ಬಿಲ್ವಪತ್ರಿಯು ರಾಮಬಾಣದಂತೆ ಪ್ರಯೋಜನಕಾರಿಯಾಗಿದೆ. ಪ್ರಕೃತಿ ಇಂತಹ ಅದ್ಭುತ ದೈವದತ್ತವಾದ ಶಕ್ತಿಯನ್ನು ಈ ಪವಿತ್ರ ಗಿಡದಲ್ಲಿ ನೀಡಿರುವಾಗ ನಾವೇಕೆ ವಿಷಕಾರಿ ಔಷಧಿಗಳನ್ನು ಬಳಸಬೇಕು? ಪಾರ್ವತೀ ಮಾತಾ ಸ್ವರೂಪವಾದ ಬಿಲ್ವಪತ್ರಿಯು ಪರಿಸರದ ಸಂರಕ್ಷಣೆಯಲ್ಲೂ ಅಷ್ಟೇ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಈ ಗಿಡದ ಬೇರುಗಳು ಮಣ್ಣನ್ನು ಬಲವಾಗಿ ಹಿಡಿದಿಟ್ಟುಕೊಳ್ಳುವುದರ ಮುಖಾಂತರ ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ. ಅದರ ಕೊಂಬೆಗಳು ಪಕ್ಷಿಗಳಿಗೆ ಮತ್ತು ಜೀವಿಗಳಿಗೆ ನೆಲೆಯನ್ನು ನೀಡುವುದಲ್ಲದೆ ನಾವು ಉಸಿರಾಡುವ ಗಾಳಿಯನ್ನು ಸಹ ಶುದ್ಧೀಕರಿಸುತ್ತವೆ. ನಮ್ಮ ಎರೆಂಚಿನಾಳ ಗ್ರಾಮ ಕೊಪ್ಪಳ ಜಿಲ್ಲೆಯ ಕೊನೆಯ ಗ್ರಾಮವಾದರೂ ದಕ್ಷಿಣ ಭಾರತದ ಪ್ರಸಿದ್ಧ ಶ್ರೀ ಗವಿಸಿದ್ದೇಶ್ವರ ಮಠದೊಂದಿಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಹಾಗೂ ನಮ್ಮ ಗ್ರಾಮದ ಅತ್ಯಂತ ಗಮನ ಸೆಳೆಯುವ ವಿಶೇಷವೆಂದರೆ ನಮ್ಮ ಗ್ರಾಮಕ್ಕೆ ಕಳಶದಂತಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನ ಮತ್ತು ಪವಿತ್ರ ಬಿಲ್ವಪತ್ರೀವನ. ಇಡೀ ದಕ್ಷಿಣ ಭಾರತದಲ್ಲೇ ವಿಶೇಷ ಪ್ರಭೇದದ ಅತಿ ಹೆಚ್ಚು ಬಿಲ್ವಪತ್ರಿ ಗಿಡಗಳು ಇರುವುದು ನಮ್ಮ ಗ್ರಾಮದಲ್ಲಿ ಮಾತ್ರ. ಇಂಥ ಪವಿತ್ರ ಸ್ಥಳ ನಮ್ಮ ಗ್ರಾಮದಲ್ಲಿ ಇರುವುದು ನಮ್ಮೆಲ್ಲರ ಸೌಭಾಗ್ಯ. ಇನ್ನು ನಮ್ಮ ಗ್ರಾಮದ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕುತ್ತಾ ಹೋದರೆ ಅಲ್ಲಿನ ಕೆಲವು ಪುಟಗಳಲ್ಲಿ ಶ್ರೀ ಪತ್ರೇಶ್ವರ ದೇವಸ್ಥಾನ ಹಾಗೂ ಬಿಲ್ವಪತ್ರೆ ವನದೊಂದಿಗೆ ನಾವೆಲ್ಲರೂ ಎಷ್ಟೊಂದು ನಿಕಟ ಸಂಬಂಧವನ್ನು ಹೊಂದಿದ್ದೆವು.
ಅನ್ನುವ ಕೆಲವು ನೆನಪುಗಳು ನಮ್ಮ ಕಣ್ಣೆದುರಿಗೆ ಬರುತ್ತದೆ. ಅಂದಿನ ವೈಭವದ ದಿನಗಳ ಕೆಲವು ಚಿತ್ರಗಳು ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತವೆ. ಶ್ರೀ ಪತ್ರಿವನ ನಮ್ಮ ಗ್ರಾಮಕ್ಕೆ ಒಂದು ದೈವದತ್ತವಾಗಿ ಬಂದಿರುವ ವರದಾನ. ಹಿಮಾಲಯ ಪರ್ವತ ನಮ್ಮ ಭಾರತ ದೇಶವನ್ನು ಕಾಯುವಂತೆ ಶ್ರೀ ಪತ್ರಿವನ ನಮ್ಮೆಲ್ಲರನ್ನು ನೂರಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿದೆ. ಇದು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ನಮ್ಮೆಲ್ಲರ ಜೀವನಾಡಿ. ನಾವೆಲ್ಲರೂ ಸ್ವಲ್ಪ ಯೋಚಿಸಿ ನೋಡುವುದಾದರೆ ನಮ್ಮ ಗ್ರಾಮಕ್ಕೆ ಇಲ್ಲಿಯವರೆಗೂ ಯಾವುದೇ ಕ್ಷಾಮವಾಗಲಿ, ಬರಗಾಲವಾಗಲಿ, ಮಹಾಮಾರಿ ಕಾಯಿಲೆಗಳಾಗಲಿ, ಜಲಪ್ರಳಯಗಳು ಆಗಿರುವ ದಾಖಲೆಗಳೇ ಇಲ್ಲ. ಇದು ಕೇವಲ ಆಕಸ್ಮಿಕವಲ್ಲ, ವೈಜ್ಞಾನಿಕವಾಗಿ ಪರಿಶೀಲಿಸಿದರೆ ಇದಕ್ಕೆಲ್ಲ ಕಾರಣ ಶ್ರೀ ಪತ್ರಿವನ. ಈ ಪತ್ರಿವನ ನಮಗೆ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಪವಿತ್ರ ಕೇಂದ್ರವಾಗಿ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ, ಪರಿಸರ ಸಂರಕ್ಷಣಾ ಮತ್ತು ಆಯುರ್ವೇದದ ಮೂಲವಾಗಿ ನಮ್ಮೆಲ್ಲರನ್ನೂ ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ಮೌನವಾಗಿ ರಕ್ಷಿಸುತ್ತಾ ಹರಸುತ್ತಾ ಬಂದಿದೆ. ಹೀಗೆ ಕೆಲವು ವರ್ಷಗಳ ಹಿಂದೆ ಈ ಪವಿತ್ರ ಸ್ಥಳವು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ನೂರಾರು ಬಿಲ್ವ ಮರಗಳು ಎತ್ತರವಾಗಿ ಬೆಳೆದು ನಿಂತಿದ್ದವು. ನಾವೆಲ್ಲರೂ ನಿರಂತರವಾಗಿ ಇಲ್ಲಿ ಪೂಜೆ, ವ್ರತ, ಭಜನೆ ಮತ್ತು ಅನೇಕ ಸಂಪ್ರದಾಯಗಳ ಮೂಲಕ ಈ ಪವಿತ್ರ ವನದೊಂದಿಗೆ ಬೆರೆತು ಹೋಗಿದ್ದೆವು. ಆದರೆ ಈಗ ಕಾಲ ಬದಲಾಗಿದೆ, ಜನರೂ ಬದಲಾಗಿದ್ದಾರೆ. ದುಃಖಕರವೆಂದರೆ ನಮ್ಮ ಸಂಸ್ಕೃತಿ, ಮೌಲ್ಯಗಳು ಮತ್ತು ಪವಿತ್ರ ಸ್ಥಳದೊಂದಿಗಿನ ನಮ್ಮ ಬಾಂಧವ್ಯ ಕಳಚುತ್ತಾ ಹೋಗುತ್ತಿದೆ. ಇಂದು ಬಿಲ್ವ ಪತ್ರಿವನವು ನಮ್ಮಿಂದ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಕೆಲವರಂತೂ ಈ ದೈವಿ ವನವನ್ನು ತಮ್ಮ ಸ್ವಾರ್ಥ ಚಟುವಟಿಕೆಗಳಿಗೂ ಬಳಸುತ್ತಿದ್ದಾರೆ. ಇದೇ ನಿರ್ಲಕ್ಷ್ಯತನ ಮುಂದುವರಿಯುತ್ತಾ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ಇಂತಹ ಪವಿತ್ರ ಸಸ್ಯಕಾಶಿ ಇತ್ತು ಅಂತ ನಮ್ಮ ಮುಂದಿನ ಪೀಳಿಗೆಗೆ ಕತೆ ಹೇಳಬೇಕಾದ ದಿನಗಳು ದೂರನೇ ಇಲ್ಲ. ಕಳೆದ 5-6 ದಶಕಗಳಿಂದ ಬಿಲ್ವ ಪತ್ರಿವನದ ಸುತ್ತ ಸುರಕ್ಷೆ ಗೋಡೆ ಅಂದರೆ ತಂತಿ ಬೇಲಿಯ ಅವಶ್ಯಕತೆ ಇದ್ದರೂ ನಮ್ಮೆಲ್ಲರ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಕೆಲಸ ಕನಸಾಗಿಯೇ ಉಳಿದಿತ್ತು. ಆದರೆ ಕೆಲವೊಮ್ಮೆ ಬದಲಾವಣೆ ಅನ್ನುವುದು ಒಂದು ಸಣ್ಣ ಹೆಜ್ಜೆಯೊಂದಿಗೆ ಪ್ರಾರಂಭವಾಗಬಹುದು. ಹೀಗೆ 2-3 ವರ್ಷಗಳ ಹಿಂದೆ ಯುವಕರ ತಂಡವೊಂದು ಮುಂದೆ ಬಂದು ಅರಣ್ಯ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಅನೇಕ ಸರ್ಕಾರಿ ಸಂಸ್ಥೆಗಳದಲ್ಲದೆ ನಮ್ಮ ಕ್ಷೇತ್ರದ ಶಾಸಕರನ್ನು ಮತ್ತು ಕೊನೆಯ ಪ್ರಯತ್ನವಾಗಿ ನಮ್ಮ ಗ್ರಾಮದ ಪಂಚಾಯಿತಿಯನ್ನು ಸಂಪರ್ಕಿಸಲಾಯಿತು. ಆದರೆ ಪ್ರಯೋಜನ ಆಗದಿದ್ದಾಗ ನಮ್ಮ ಯುವಕರ ತಂಡ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು. ನಮ್ಮದು ಕೇವಲ 4-5 ಜನರ ಚಿಕ್ಕ ತಂಡವಾಗಿದ್ದರೂ ಪ್ರತಿಯೊಬ್ಬರೂ ಒಂದೊಂದು ಜವಾಬ್ದಾರಿ ತೆಗೆದುಕೊಂಡು, ಕೆಲವರು ಆರ್ಥಿಕ, ಕೆಲವರು ದೈಹಿಕ, ಇನ್ನೂ ಕೆಲವರು ನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೊನೆಗೂ ಕೇವಲ 1 ತಿಂಗಳ ಅವಧಿಯಲ್ಲಿ ನಮ್ಮ ಬಿಲ್ವ ಪತ್ರಿವನದ ಸುತ್ತ ಚೈನ್ ಲಿಂಕ್ ಮೆಸ್ ಬಳಸಿ ತಂತಿ ಬೇಲಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲು ಸಂತೋಷವಾಗುತ್ತಿದೆ. ನನಗೆ ಪರಿಚಯವಾದ ಪ್ರಾಧ್ಯಾಪಕರು, ವಿಜ್ಞಾನಿಗಳ ಮಾರ್ಗದರ್ಶನದಂತೆ ನಾನು ಸ್ವತಃ ಗುಜರಾತ್ನ ಕೇಂದ್ರೀಯ ತೋಟಗಾರಿಕಾ ಇಲಾಖೆಗೆ ಖುದ್ದು ಭೇಟಿ ಕೊಟ್ಟಾಗ ಅಲ್ಲಿ ನಾನು ಕಂಡದ್ದನ್ನು ವರ್ಣಿಸಲು ಶಬ್ದಗಳೇ ಇರಲಿಲ್ಲ. ಒಂದು ಕ್ಷಣ ಮೂಕ ವಿಸ್ಮಯನಾದೆ. ಸುಮಾರು 50 ಎಕರೆ ಜಾಗದಲ್ಲಿ ಅನೇಕ ಪ್ರಭೇದದ ಬಿಲ್ವಪತ್ರಿ ಗಿಡಗಳನ್ನು ಯಥೇಚ್ಛವಾಗಿ ಬೆಳೆದಿದ್ದು ಕಂಡುಬಂತು. ಆ ಗಿಡಗಳಲ್ಲಿರುವ ಬಿಲ್ವಪತ್ರಿ, ಅದಕ್ಕಿಂತ ಮುಖ್ಯವಾಗಿ ಹಣ್ಣುಗಳ ಗಾತ್ರವನ್ನು ನೋಡಿ ನಾನು ನಿಬ್ಬೆರಗಾಗಿ ನಿಂತೆನು. ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ಸಂಶೋಧನೆ ಮೂಲಕ
ಶ್ರೀ ಡಾಕ್ಟರ್ ಅರವಿಂದ್ ಕುಮಾರ್ ಸಿಂಗ್ ಅವರು ಸುಮಾರು 20ಕ್ಕಿಂತ ಅಧಿಕ ಪ್ರಭೇದದ ಬಿಲ್ವಪತ್ರಿ ಹಣ್ಣಿನ ಗಿಡಗಳನ್ನು ಯಶಸ್ವಿಯಾಗಿ ಬೆಳೆದು ಉತ್ತರ ಭಾರತದ ಅನೇಕ ರಾಜ್ಯಗಳಾದ ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶ್, ದೆಹಲಿ, ಬಿಹಾರ್ನಂಥ ಅನೇಕ ರಾಜ್ಯಗಳಲ್ಲಿರುವ ರೈತರಿಗೆ, ವ್ಯಾಪಾರಿಗಳಿಗೆ ನಿರಂತರವಾಗಿ ಈ ಬಿಲ್ವಪತ್ರಿ ಗಿಡದ ಹಣ್ಣುಗಳನ್ನು ಮತ್ತು ಕಸಿ ಮಾಡಿದ ಸಸಿಗಳನ್ನು ನಿರಂತರವಾಗಿ ಕಳಿಸುತ್ತಾ ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದಾರೆ. ಇನ್ನು ಈ ಬಿಲ್ವ ಎಲ್ಲೆಲ್ಲಿ ಬೆಳೆಯುತ್ತದೆ ಅಂತ ನೋಡುವುದಾದರೆ ಇಲ್ಲಿಯವರೆಗೆ ಇದನ್ನು ಉತ್ತರ ಭಾರತದ ರಾಜ್ಯಗಳಾದ ಗುಜರಾತ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಹಾಗೂ ಬಿಹಾರಂಥ ರಾಜ್ಯಗಳಲ್ಲಿ ಮುಖ್ಯವಾಗಿ ಹಣ್ಣುಗಳ ಒಂದು ಗಿಡವಾಗಿ ಬೆಳೆಯುತ್ತಿದ್ದರೆ, ದಕ್ಷಿಣ ಭಾರತದಲ್ಲಿ ದೇಶೀಯ ಬಿಲ್ವವನ್ನು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಈ ಬಿಲ್ವಪತ್ರಿಯನ್ನು ಮುಖ್ಯವಾಗಿ ಪತ್ರಿಗಾಗಿ ಮಾತ್ರ ಉಪಯೋಗಿಸುವುದು ಕಂಡುಬಂದಿದೆ. ಇದರಲ್ಲಿನ ಕೆಲವು ಪ್ರಸಿದ್ಧ ಪ್ರಭೇದಗಳ ಬಗ್ಗೆ ಹೇಳುವುದಾದರೆ ಗೋಮಯಾಶಿ, ನರೇಂದ್ರ B5, ನರೇಂದ್ರ B7, ನರೇಂದ್ರ B9, ತಾರ್ ದಿವ್ಯ, ತಾರ್ ನೀಲಕಂಠ, ತಾರ್ ಗೌರಿ, ಇನ್ನೂ ಅನೇಕ ಪ್ರಭೇದದ ಬಿಲ್ವ ಗಿಡಗಳು ಅನೇಕ ರಾಜ್ಯಗಳಲ್ಲಿ ಬೆಳೆಯುತ್ತಿದ್ದು, ಪ್ರತಿಯೊಂದು ಪ್ರಭೇದದ ಹಣ್ಣುಗಳು ತನ್ನದೇ ಆದ ವೈವಿಧ್ಯತೆಯನ್ನು ಹೊಂದಿರುವುದು ನಾವು ನೀವೆಲ್ಲರೂ ಗಮನಿಸಬೇಕಾದ ವಿಷಯ. ಈ ಬಿಲ್ವ ಮರದ ಎತ್ತರದ ಬಗ್ಗೆ ಹೇಳುವುದಾದರೆ ನೈಸರ್ಗಿಕವಾಗಿ ಪ್ರಭೇದಕ್ಕೆ ಅನುಗುಣವಾಗಿ ಬಿಲ್ವ ಗಿಡಗಳ ಎತ್ತರ ಸುಮಾರು 4ರಿಂದ 8 ಮೀಟರ್ ಎತ್ತರವಾಗಿ ಬೆಳೆಯಲಾಗುತ್ತವೆ. ನಿಮಗೆ ಆಶ್ಚರ್ಯ ಅನಿಸಬಹುದು, ಒಂದೊಂದು ಹಣ್ಣಿನ ಗಾತ್ರ ಅತಿ ಕಡಿಮೆ ಅಂದರೂ ಸಣ್ಣ ಗಾತ್ರದ ಹಣ್ಣು ಸುಮಾರು 900 ಗ್ರಾಂ ಮತ್ತು ಮಧ್ಯಮ ಗಾತ್ರದ ಹಣ್ಣು ಸುಮಾರು 1.5 kg ಮತ್ತು ದೊಡ್ಡ ಗಾತ್ರದ ಹಣ್ಣು ಸುಮಾರು 3 kgಯವರೆಗೆ ಇರುತ್ತದೆ. ಅಂದರೆ ನೀವೇ ಊಹಿಸಿ ಎಂತಹ ವಿಸ್ಮಯ, ನಮ್ಮ ಭೂಮಿ ಇಂಥ ಒಂದು ಅದ್ಭುತ ಹಣ್ಣನ್ನು ಬೆಳೆಯಲು ನಮಗೆ ವರದಾನವಾಗಿ ಬಂದಿರುವುದು. ಇನ್ನು ಬಿಲ್ವ ಹಣ್ಣಿನ ಉಪಯೋಗಗಳ ಬಗ್ಗೆ ತಿಳಿಯಬೇಕೆಂದರೆ ಹಣ್ಣಿನ ತಿರುಳನ್ನು ನೇರವಾಗಿ ಸೇವಿಸಬಹುದು. ಬೆಲ್ಲ ಅಥವಾ ಜೇನುತುಪ್ಪ, ಏಲಕ್ಕಿಯನ್ನು ಸೇರಿಸಿ ಪಾನಕ ತಯಾರಿಸಿ ಕೂಡ ಸೇವಿಸಬಹುದು. ಬಿಲ್ವದ ತಿರುಳಿಂದ ಅನೇಕ ಸಿಹಿ ತಿಂಡಿಗಳಾದ ಬಿಲ್ವದ ಲಡ್ಡು, ಬಿಲ್ವದ ಜಾಮ್ ತಯಾರಿಸಿ ಕೂಡ ಸೇವಿಸಬಹುದು. ಬಿಲ್ವದ ತಿರುಳನ್ನು ಒಣಗಿಸಿ ಪುಡಿ ಮಾಡಿ ಅನೇಕ ವಿಧದಲ್ಲಿ ಕೂಡ ಉಪಯೋಗಿಸಬಹುದು. ಇನ್ನು ಅನೇಕ ಕಾಯಿಲೆಗಳಿಗೆ ಅನೇಕ ಔಷಧಿಯ ತಯಾರಿಕೆಯಲ್ಲಿ ಕೂಡ ಇತ್ತೀಚೆಗೆ ಬಿಲ್ವದ ಹಣ್ಣನ್ನು ಉಪಯೋಗಿಸುವುದು ಕಂಡುಬಂದಿದೆ. ಈ ಹಣ್ಣಿನ ತಿರುಳು ಹಾಗೂ ಪಾನಕದಲ್ಲಿನ ಸುಗಂಧವನ್ನು ಯಾವುದೇ ಹಣ್ಣಿನ ಪಾನೀಯದಲ್ಲಿ ನೀವು ಪಡೆಯಲು ಸಾಧ್ಯವೇ ಇಲ್ಲ. ಈ ವರ್ಷ ಅಂದರೆ 2025ರಲ್ಲಿ ಕರ್ನಾಟಕದಲ್ಲಿ ಒಂದು ಚಾರಿತ್ರಿಕ ಘಟನೆ ನಡೀತಾ ಇದೆ. ಹೆಚ್ಚು ಕಡಿಮೆ 7,000ದಷ್ಟು ಜ್ಯೂಸ್ ಬಿಲ್ವದ ಕಸಿ ಗಿಡಗಳನ್ನು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೃಷಿಕರು ನೆಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಯಚೂರು, ಧಾರವಾಡ, ಆಮೇಲೆ ಶಿವಮೊಗ್ಗ ಹಾಗೂ ಬಾಗಲಕೋಟೆ ವಿಶ್ವವಿದ್ಯಾನಿಲಯಗಳೂ ಸೇರಿವೆ. ಅವರು ಕೂಡ ಈ ಜ್ಯೂಸ್ ಬಿಲ್ವದ ಪ್ರಾಯೋಗಿಕ ಕೃಷಿ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಜ್ಯೂಸ್ ಬಿಲ್ವ ಅಂದರೆ, ನಮ್ಮಲ್ಲಿ ಏನು ಶಿವನ ಪೂಜೆ ಮಾಡೋದಕ್ಕೆ ನಾವು ಎಲೆ ಬಳಸ್ತೀವಿ ಅದೇ ಬಿಲ್ವ ಇದು. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇವರೆಗೆ ಇರೋದೆಲ್ಲ ಕಾಡು ಜಾತಿಯದ್ದು. ಈ ಬಿಲ್ವದಲ್ಲಿ ಉತ್ತರ ಭಾರತದ ಸಂಶೋಧನಾ ಸಂಸ್ಥೆಯವರು ಕಳೆದ 30 ವರ್ಷಗಳಲ್ಲಿ 23 ಸುಧಾರಿತ ತಳಿಗಳನ್ನು ಹೊರಗೆ ತಂದಿದ್ದಾರೆ. ಇದರ ವಿಶೇಷ ಏನು ಅಂತ ಹೇಳಿದರೆ, ಇದರ ಹಣ್ಣುಗಳು ದೊಡ್ಡದಾಗಿರ್ತವೆ, 1-1.5 kg ಇಂದ 5-6 ಕಿಲೋವರೆಗೂ ಆಗುವಂಥವು ಇರುತ್ತವೆ. ಅವು ಒಳ್ಳೆ ಜ್ಯೂಸ್ ಕೊಡ್ತವೆ
ಆ ಜ್ಯೂಸ್ ಸಿಹಿ ಇರುತ್ತೆ, ಬೀಜ ಕಡಿಮೆ ಇರುತ್ತೆ. ಈ ಜ್ಯೂಸ್ ಬಿಲ್ವ ಅಂತ ಹೇಳುವಂಥದ್ದು ಹೊಟ್ಟೆಯ ಎಲ್ಲ ಅಕ್ರಮಗಳಿಗೆ ರಾಮಬಾಣ. ಉತ್ತರ ಭಾರತದಲ್ಲಿ ಉತ್ಪಾದನೆ ಆಗುವ ಜ್ಯೂಸ್ ಬಿಲ್ವದ 90% ಕೂಡ ಬೇಸಿಗೆಯಲ್ಲಿ ಅದನ್ನು ರಸ್ತೆ ಬದಿಗಳಲ್ಲಿ ಜ್ಯೂಸ್ ಮಾಡಿ ಮಾರ್ತಾರೆ. ಜನ ಅದನ್ನು ಬಹಳ ಇಷ್ಟದಿಂದ ಕುಡಿತಾರೆ. Bale generally it is known for its sarbat. Sarbat, yes. Sarbat making, and I think all over Katri people know that how to make the sarbat. Otherwise, we will give one demonstration of the sarbat. Sarbat is major during summer season in North India. Every market we can see the lorry. There Selling. they will be selling the sarbat. I think in shortly it is going to happen in Karnataka also. Yes. So another things we can go for powder, we can go for candy, we can go for ice cream, we can go for murabba, we can go for toffee. So many things. So another thing is very important. If you think about the anti-diabetic properties, you think about this stomach ailments problem, we can think of this make tablet making, herbal tablet. Yes. So there is a great scope of this particular plants for the post-harvest product as well as herbal products for the benefit of the people of the country. Because you can see to the back side of me, almost more than 2,000 plants is being transported to the farmers of Karnataka, where the bale for bale cultivation. So hope in the coming years we can see the shining, the bale is going to be shined as like a commercial crop. So thank you so much. And I also thank to the Padre sir, Sudarshan sir, Kashimat sir, Vijay sir, and to all those bale lovers from Karnataka. Thank you. ಈಗಾಗಲೇ ನಾವುಗಳು ಮತ್ತು ಸದ್ಭಕ್ತರು ಯುವಕ ಮಿತ್ರರು ಅಲ್ಲಿಯ ಭಕ್ತರೆಲ್ಲ ಕೂಡಿಕೊಂಡು ಪತ್ರಿ ಬಸವೇಶ್ವರರ ನೂತನ ಭವ್ಯ ಮಂದಿರವನ್ನ ಕಟ್ಟಬೇಕು ಅನ್ನುವಂಥ ಸದುದ್ದೇಶದಿಂದ ಗ್ರಾಮದಲ್ಲಿ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಭಕ್ತರ ಭಕ್ತಿ ಉತ್ಸಾಹ
ಬಹಳ ದೊಡ್ಡದು. ಅವರು ಕೊಟ್ಟಿರ್ತಕ್ಕಂಥ ಹಣ ಬಹಳಷ್ಟು ಆಗಿದೆ. ಬಹುಶಃ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾಮಂದಿರವನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ಅಲ್ಲಿಯ ಭಕ್ತರು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಶಕ್ತಿ ಬಹುಬೇಗನೆ ಈಡೇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಆ ಎರೆಂಚಿನಾಳಿನ ಗುರು ಹಿರಿಯರು, ಯುವಕ ಮಿತ್ರರು ಜಾತಿ, ಮತ, ಪಂಥ, ಭೇದ ಭಾವ ಎನ್ನದೆ ಎಲ್ಲರೂ ಸಹಿತ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ರೂಪದಲ್ಲಿ ಬದುಕಿ ಬಾಳುವಂಥದ್ದನ್ನು ನಾವು ಕಾಣ್ತೀವಿ. ಅಂಥ ಗ್ರಾಮಕ್ಕೆ ಪತ್ರಿ ಬಸವೇಶ್ವರ ಗವಿಸಿದ್ದೇಶ್ವರರ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರರ ಆಶೀರ್ವಾದ ಆ ಗ್ರಾಮಕ್ಕೆ ಸಂಪೂರ್ಣ ಇದೆ. ಜೊತೆಗೆ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಮರ್ಷಾಂತ ವೀರ ಮಹಾಸ್ವಾಮಿಗಳ ತಪಶಕ್ತಿ, ಅನುಷ್ಠಾನ ಶಕ್ತಿ ಆ ಗ್ರಾಮದ ಮೇಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಇವತ್ತು ಸಂಕಲ್ಪವನ್ನು ಮಾಡಿದ್ದಾರೆ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರ ಸಂಕಲ್ಪವನ್ನು ಮಾಡಿದ್ದಾರೆ. ಬಹುಬೇಗನೆ ಗವಿಸಿದ್ದೇಶ್ವರ ಪತ್ರಿ ಬಸವೇಶ್ವರ ಈಡೇರಿಸಲಿ ಅಂತ ಹಾರೈಸುತ್ತಾ ನಾನು ಮಾತುಗಳನ್ನು ವಿರಾಮ ಕೊಯ್ತೇನೆ. ವಿಪರ್ಯಾಸ ಏನೆಂದರೆ, ವಿನಾಶದ ಅಂಚಿನಲ್ಲಿರುವ ಸಸ್ಯ ಸಂತತಿಗಳಲ್ಲಿ ಬಿಲ್ವ ಗಿಡವು ಒಂದು. ವಿಶ್ವಕ್ಕೆ ಆರೋಗ್ಯ ಕೊಡುವ ಹಣ್ಣು ನಮ್ಮ ಬೇಲ ಹಣ್ಣು. ಇದನ್ನು ಮಠಮಾನ್ಯಗಳು, ಸರ್ಕಾರ, ಯೂನಿವರ್ಸಿಟಿಗಳು ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಿದರೆ ಉತ್ತರ ಕರ್ನಾಟಕದ ರೈತರು ಸುಪುತ್ರರುಗಳಾಗುವುದರಲ್ಲಿ 2 ಮಾತಿಲ್ಲ. ನಾವು ವಿಶ್ವಕ್ಕೆ ಬೇಲ ಕೊಡಲು ಶುರು ಮಾಡಿದರೆ ಮಲೆನಾಡಿಗರಷ್ಟೇ ಗಟ್ಟಿಯಾಗ್ತೇವೆ. ಬನ್ನಿ, ಶಿವನು ನಮ್ಮೂರಿಗೆ ಕೊಟ್ಟ ಕೊಡುಗೆ ಈ ಪತ್ರಿವನ. ಇದನ್ನು ರಕ್ಷಿಸೋಣ, ಪೂಜಿಸೋಣ. ಎಲ್ಲರೂ ಒಗ್ಗಟ್ಟಿನಿಂದ ಬನ್ನಿವನವನ್ನು ಬೆಳೆಸೋಣ. ಈ ಸುಂದರ ಬಿಲ್ವಪತ್ರಿ ವನದ ಮಧ್ಯದಲ್ಲಿ ನಾವೆಲ್ಲರೂ ದಶಕಗಳಿಂದ ಕನಸು ಕಂಡಂತೆ ಹೊಸ ಮಾದರಿ ದೇವಾಲಯದ ನಿರ್ಮಾಣವಾಗಬೇಕು. ಇವತ್ತಿನ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಅಂತಹ ಭವ್ಯ ದೇವಸ್ಥಾನ ಕಟ್ಟುವ ಮತ್ತು ಈ ಸುಂದರ ಬಿಲ್ವಪತ್ರಿ ವನವನ್ನು ಬೆಳೆಸಿಕೊಂಡು ಹೋಗುವ ಸಂಕಲ್ಪವನ್ನು ಮಾಡಿ, ಕಳೆದು ಹೋಗಿರುವ ನಮ್ಮ ಹಳೆಯ ವೈಭವವನ್ನು ಮರಳಿ ತರುವ ಹಾದಿಯಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೈ ಶ್ರೀ ಪತ್ರೇಶ್ವರ.